ಲವರ್ಸ್ ಒಂದು ಜಮಿನಿ ಮ್ಯಾನ್ನ ಮೂವಿನ ತಗೊಂಡು ಅದರಲ್ಲಿರೋ ಕಾನ್ಸೆಪ್ಟ್ನ ಹಾಗೆ ಅಳವಡಿಸ್ಕೊಂಡ್ರೆ ಈ ಮೂವಿ ಆಗತ್ತೆ ಅಂತ ಅನ್ಬೋದು. ಕೆಲವೊಂದು ಚೇಂಜಸ್ ಮಾಡಿದರೆ ಮಾತ್ರ ಬಿಟ್ಟರೆ ಇಲ್ಲಿ ಮೂವಿಯಲ್ಲಿ ಹೊಸತನ ಏನೂ ಇಲ್ಲ. ಹಾಗೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತೀವಿ ಅಂತ ಮೂವಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ಗೆಸ್ಟ್ ಅಪಿಯರೆನ್ಸು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿಲ್ಲ ಅಂತ ಅನ್ಬೋದು. ಹಾಗೆ ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಗೋಟ್ ಅಂತ. ಹಾಗೆ ರಿವ್ಯೂ ಹೋಗೋಕ್ಕಿಂತ ಮುಂಚೆ ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಈ ರಿವ್ಯೂಸ್ ಎಲ್ಲ ನಿಮಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 3 hours ಇದೆ ಅಂತ ಅನ್ಬೋದು. ಹಾಗೆ ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕನ ಹೆಸರು ಗಾಂಧಿ ಅಂತ. ಅವರ ಒಂದು ಗುಂಪು ಸ್ನೇಹಿತರು ಅವರು ರಾ ಅಂಡರ್ ಬರೋ ಸ್ನ್ಯಾಕ್ಸ್ ಅಂತ ಒಂದು ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ಬೋದು. ಆದರೆ ಅವರು ಒಂದು ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಅವರು ಕೆಲವೊಂದು ಮಿಷಿನ್ಸ್ಗಳನ್ನು ಮಾಡಿರ್ತಾರೆ. ಆ ಮಿಷಿನಲ್ಲಿ ಒಂದು ವಿಲನ್ನು ರಿವೆಂಜ್ ತಗೊಳ್ಳೋಕ್ಕೆ ನಮ್ಮ ನಾಯಕರ ಹಿಂದೆ ಬಿದ್ದಿರ್ತಾರೆ. ಅದು ಯಾತಕ್ಕೋಸ್ಕರ, ಹಾಗೆ ಹೇಗೆ ರಿವೆಂಜ್ ತಗೊಂಡ್ರು ಅನ್ನೋ ವಿಚಾರನೆಲ್ಲ ನೀವು ತಿಳ್ಕೊಬೇಕಂದ್ರೆ ಮೂವಿನ ಹೋಗಿ ನೋಡಬೇಕು. ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಫಸ್ಟ್ ಆಫ್ ಆಲ್ ವಿಜಯ್ ಸರ್ ಅವರ ಆ್ಯಕ್ಟಿಂಗ್ ಅಂತ ಅನ್ಬೋದು. ಆ ಗಾಂಧಿ ಕ್ಯಾರೆಕ್ಟ್ರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆಸಮಾಗಿ ಮಾಡಿದ್ದಾರೆ. ಆ ಎಕ್ಸಾಂಪಲ್ಲು ಅವರ ಮಗನ ಕ್ಯಾರೆಕ್ಟ್ರಲ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಅಂತ ಅನ್ಬೋದು. ಅವರಿಬ್ಬರ ಕಾಂಬಿನೇಷನು ನೋಡ್ಮೇಲೆ ಸ್ಕ್ರೀನ್ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೂವಿ ಎಷ್ಟೇ ನೆಗೆಟಿವ್ ಇದ್ರೂ ಅದನ್ನು ಹೇಗೆ ಕಾಪಾಡಿಕೊಂಡು ಸ್ಕ್ರೀನ್ ಪ್ಲೇನ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗೋದನ್ನು ವಿಜಯ್ ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಹೀರೋಯಿನ್ನ ಪಾತ್ರನೂ ಅಷ್ಟೇ ಸೈಮಲ್ಟೇನಿಯಸ್ ಆಗಿ ಕೋಪಪ್ ಮಾಡ್ರು ಅಂತ ಅನ್ಬೋದು ಮೂವಿಗೆ. ಹಾಗೆ ಮೂವಿಯಲ್ಲಿ ನನಗೆ ಬ್ಯಾಕ್ಗ್ರೌಂಡ್ ಸೌಂಡ್ ಎಫೆಕ್ಟ್ಸ್ಗಳು ಚೆನ್ನಾಗಿತ್ತು ಅಂತ ಅನಿಸ್ತು. ಆ ಸೀನಿಗೆ ಎಲಿವೇಶನ್ಸ್ಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಸಿಗ್ತಾಯಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಗಳು ಇಷ್ಟೇ ಅಂತ ಅನ್ಬೋದು. ಹೊಸದಾಗಿ ಇವರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಸರ್ಪ್ರೈಸ್ ಕೊಡ್ತೀವಿ ಅಂತ ಅಂದರು, ಆದರೆ ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ನೆಗೆಟಿವ್ ವಿಚಾರಕ್ಕೆ ಬಂದರೆ ಮೂವಿ ಸ್ಟಾರ್ಟ್ ಆಗೋದು ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಿಂದನೇ ಅಂತ ಅನ್ಬೋದು. ಆ ಪ್ಲಾಟ್ ಲೈನ್ಗೆ ಕಥೆನ ತೊಗೊಂಬರೋದಕ್ಕೆ ಹಲವಾರು ವಿಚಾರಗಳು ಮಾಡ್ತಾರೆ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ರು ಅಂತ ಅನ್ಬೋದು. ಆದರೆ ಕ್ಯಾರೆಕ್ಟರೈಸೇಷನ್ನ ಇಂಟ್ರೊಡ್ಯೂಸ್ ಮಾಡಿರೋ ವಿಧಾನ ಆಗಲಿ, ಅಲ್ಲಿ ಯೂಸ್ ಮಾಡಿರೋ ಸ್ಪೆಷಲ್ ಗೆಸ್ಟ್ ಅಪಿನಿಯನ್ಸ್ಗಳಾಗಲಿ ಅದು ಅಷ್ಟೊಂದು ಸೂಟಬಲ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು ಫಸ್ಟ್ ಹಾಫಲ್ಲಿ. ಆದರೆ ಕಾಮಿಡಿ ಎಲಿಮೆಂಟ್ಸ್ಗಳನ್ನು ಟ್ರೈ ಮಾಡ್ತೀವಿ ಅಂತ ಹೋಗಿದ್ದಾರೆ, ಅದು ಅಲ್ಲಲ್ಲಿ ಫನ್ನ ಜನ್ರೇಟ್ ಮಾಡುತ್ತೆ. ಆದರೆ ಥ್ರೂಔಟ್ ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ ಅನ್ಬೋದು. ಹಾಗೆ ಆ ಸ್ನೇಹಿತರ ಬಾಂಡಿಂಗು, ಅಲ್ಲಿ ಬರೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲ ನೋಡಿರೋ ಪ್ಯಾಟ್ರನ್ ಅಂತ ಅನ್ಬೋದು. ಅಲ್ಲಿ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಕೊಡ್ತೀವಿ ಅಂತ ಅಂದ್ಕೊಂಡ್ರು ಫಸ್ಟ್ ಹಾಫಲ್ಲಿ. ಈಸಿಯಾಗಿ ಹಲವಾರು ವಿಚಾರಗಳು ಪ್ರಿಡಿಕ್ಟಬಲ್ ಆಗಿತ್ತು ಅಂತ ಅನ್ಬೋದು. ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಈಸಿಯಾಗಿ ನೋಡ್ತಾ ಗೊತ್ತಾಗುತ್ತೆ. ಹಾಗೆ ಇಂಟರ್ವಲಲ್ಲಿ ಒಂದು ಮೆಗಾ ಟ್ವಿಸ್ಟ್ನ ಕೊಡ್ತಾರೆ. ಅದು ನಮಗೆ ಟ್ವಿಸ್ಟೇ ಅನ್ಸಲ್ಲ, ಒಂದು ರೀತಿ ಸೆಪ್ಪೆ ಆಗಿತ್ತು ಟ್ವಿಸ್ಟು ಅಂತ ಅನ್ಬೋದು. ಅದು ಲಿಟ್ರಲ್ ಆಗಿ ಬೇಜಾರಾಗಿದ್ದ ವಿಚಾರ ಅಂತ ಅನ್ಬೋದು. ಹಾಗೆ ಫಸ್ಟ್ ಹಾಫ್ ಆದರೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಆದರೆ ಸೆಕೆಂಡ್ ಹಾಫಿಗೆ ಬಂದರೆ ಮೂವಿ ಸೆಕೆಂಡ್ ಹಾಫು ಲಿಟ್ರಲ್ ಆಗಿ ಖರಾಬ್ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ಒಂದು ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್ ನಡೀತಾ ಇರುತ್ತೆ. ಆದರೆ ಅದನ್ನು ಎಷ್ಟು ಎಂಟರ್ಟೈನ್ಮೆಂಟಾಗಿ ಎಂಗೇಜಿಂಗಾಗಿ ತೊಗೊಂಡು ಹೋಗ್ಬೋದಾಯಿತು, ಅದನ್ನು ಒಂದು ರೀತಿ ದಮ್ಮಿಯಾಗಿ ಮಾಡಾಕ್ಬಿಟ್ರು ಅಂತ ಅನ್ಬೋದು. ಅಲ್ಲಿಂದ ನಮಗೆ ಹಲವಾರು ಸರ್ಪ್ರೈಸ್ಗಳನ್ನು ಕೊಡ್ತೀವಿ ಅಂದ್ರೂ ಆ ಸರ್ಪ್ರೈಸು ಇಂಪ್ಯಾಕ್ಟ್ಫುಲ್ಲಾಗಿ ಇರಲಿಲ್ಲಪ್ಪ ಮೂವಿಗೆ ಅಂತ ಅನ್ಬೋದು. ಅನ್ವಾಂಟೆಡ್ ಆಗಿ ಹಾಕ್ಕೊಂಡಿದ್ದಾರೆ ರೀತಿ ಫೀಲ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿಯ ಕ್ಲೈಮ್ಯಾಕ್ಸ್ ಮಾಡಿರೋ ವಿಧಾನ ಓಕೆ ಚೆನ್ನಾಗಿದೆ ಅನ್ನೋ ರೀತಿ ಇಷ್ಟ ಅಷ್ಟೇ. ಆಮೇಲೆ ಮೂವಿಯಲ್ಲಿ ನನಗೆ ಆ ವಿಜುವಲೈಸೇಷನ್ನು, ಕೆಲವೊಂದು ಎಫೆಕ್ಟ್ಸ್ ವರ್ಕ್ಗಳು, ಹಾಗೆ ಆ ಕ್ಯಾರೆಕ್ಟರ್ಸ್ಗಳನ್ನು ಏನೋ ವರ್ಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ, ಅದು ಇನ್ನೂ ಬೆಟರಾಗಿ ಇರ್ಬೋದಾಗಿತ್ತು ಅಂತ ಅನಿಸ್ತು ಮೂವಿಯಲ್ಲಿ ನೋಡ್ತಾ. ಅಲ್ಲಲ್ಲಿ ನಮಗೆ ಗೊತ್ತಾಗ್ತಾಯಿದೆ ಇದು ಎಫೆಕ್ಟ್ಸ್ಗಳೇ ಅಂತ ಅನ್ಬೋದು ಮೂವಿಯಲ್ಲಿ. ಹಾಗೆ ಮೂವಿಯಲ್ಲಿ ಸಾಂಗ್ಸ್ಗಳು ನನಗೇನು ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯ ಡೈಲಾಗ್ಸ್ಗಳು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ. ಹಾಗೆ ಇನ್ನೂ ಬೆಟರಾಗಿ ಬರ್ಕೊಬೋದಾಗಿತ್ತು ಅಂತ ಅನ್ಬೋದು. ಆಮೇಲೆ ಮೂವಿಯ ಕಾಮಿಡಿ ಸೆಕ್ಷನ್ ವಿಚಾರಕ್ಕೆ ಬಂದರೆ ಕಾಮಿಡಿ ಇನ್ನೂ ಹ್ಯೂಮರಸ್ ಆಗಿ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿ ಥ್ರೂಔಟ್ ಮೂವಿಯಲ್ಲಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅದನ್ನು ಮೂವಿ ಮೇಕರ್ಸು ಮಾಡಿಲ್ಲ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಪಾತ್ರದ ವಿಚಾರಕ್ಕೆ ಬಂದರೆ ಎಲ್ಲರಿಗೂ ಅವ್ರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಜಸ್ಟಿಫೈ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳಾಗಿ ಕೆಲವೊಂದು ಪಾತ್ರಗಳಿದೆ, ಅವರಿಗೂ ಅವ್ರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ನಿಭಾಯಿಸುವಂತ ಅನ್ಬೋದು. ಹಾಗೆ ಮೂವಿ ಓವರಾಲ್ ಆಗಿ ನನಗಂತೂ ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಆದರೆ ಕೆಲವೊಬ್ಬರಿಗೆ ಈ ಮೂವಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಮೂವಿನ ಹೋಗಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಬೆಟರ್ ಎಕ್ಸ್ಪೀರಿಯೆನ್ಸ್ ಸಿಗತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 2.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. 2.5 ಸ್ಟಾರ್ ಯಾತಕ್ಕೆ ಅಂದರೆ
ಕಂಪ್ಲೀಟ್ ವಿಜಯ್ ಸಾರಿಗೆ ಅಂತ ಹೇಳ್ತೀನಿ. ಹಾಗೆ ಈ ರಿವ್ಯೂ ನಿಮ್ಗೆ ಆನೆಸ್ಟ್ ಅನಿಸ್ತಂದರೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.